ನಮಸ್ತೆ ಫ್ರೆಂಡ್ಸ್, ಇವತ್ತು ನಾನೊಂದು ಫೇಮಸ್ ಆಗಿರುವ ರೆಸಿಪಿಯನ್ನು ಸ್ವಲ್ಪ ವೆರೈಟಿಯಾಗಿ ಸಿಂಪಲಾಗಿ ಎಲ್ಲರಿಗೂ ಮಾಡುವ ರೀತಿಯಲ್ಲಿ ನಾನೊಂದು ಮೆಥಡಲ್ಲಿ ಹೇಳಿಕೊಡ್ತಾ ಇದ್ದೀನಿ. ರಿಸಲ್ಟ್ ಅಂತೂ ಸೂಪರ್ ಆಗಿರುತ್ತೆ. ಖಂಡಿತ ನೀವು ಇದನ್ನು ಒಂದ್ಸಲ ಆದರೂ ಟ್ರೈ ಮಾಡಿ ನೋಡಿ, ಆವಾಗಲೇ ನಿಮ್ಗೆ ಗೊತ್ತಾಗುತ್ತೆ ಇಷ್ಟೊಂದು ಸುಲಭವಾಗಿ ರೆಸಿಪಿ ಇಷ್ಟೊಂದು ವೆರೈಟಿಯಾಗಿ ಮಾಡ್ಬೋದಿತ್ತಲ್ವಾ ಅಂತ. ಬನ್ನಿ ನೋಡೋಣ ಇದು ಏನು, ಹೇಗೆ ಮಾಡೋದು ಅಂತೆಲ್ಲ. ಅದಕ್ಕೋಸ್ಕರ ಮೊದಲು ನಾನಿಲ್ಲಿ ಅರ್ಧ ಕಪ್ ಗೋಧಿ ಹಿಟ್ಟು ತಗೊಂಡಿದ್ದೀನಿ, ಮೈದಾ ಏನು ಬಳಸ್ತಾ ಇಲ್ಲ. ಅದಕ್ಕೆ 3 ಟೇಬಲ್ ಸ್ಪೂನ್ನಷ್ಟು ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ. ಆಮೇಲೆ 1 ಟೇಬಲ್ ಸ್ಪೂನ್ನಷ್ಟು ಕಡಲೆ ಹಿಟ್ಟು ಹಾಕ್ತಾ ಇರೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಒಂದ್ಸಲ ಇದನ್ನು ಕರೆಕ್ಟ್ ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ನಮಗಿದು ನೀರು ಹಿಟ್ಟು ಬೇಕಾಗಿರೋದು. ಅದಕ್ಕೆ ನೀರು ನಾನಿಲ್ಲಿ 1 ಕಪ್ ತಗೊಂಡಿದ್ದೀನಿ. ಸ್ವಲ್ಪ ಸ್ವಲ್ಪ ನೋಡಿಕೊಂಡು ಮಿಕ್ಸ್ ಮಾಡ್ತಾ ಬರಬೇಕು, ಒಮ್ಮೆಲೆ ಹಾಕಬೇಡಿ. ಯಾಕಂದರೆ ಗಂಟು ಕಟ್ಕೋಬಾರ್ದು. ಒಮ್ಮೆಲೆ ಹಾಕ್ಕೊಂಡ್ರೆ ನಮ್ಗೆ ಗೊತ್ತಾಗಲ್ಲ ಎಷ್ಟು ಬೇಕು ಅಂತ. ಸ್ವಲ್ಪ ಸ್ವಲ್ಪ ಇದೇ ರೀತಿ ನೋಡಿಕೊಂಡು ಮಿಕ್ಸ್ ಮಾಡ್ತಾ ಬಂದರೆ ಸಾಕು. ಆಮೇಲೆ ನಾನಿದು ಅಳತೆ 250 ml ಕಪ್ಪಲ್ಲಿ ಎಲ್ಲ ಕೂಡ ತಗೊಂಡಿರೋದು. ನೋಡಿ, ಈ ರೀತಿ ಫುಲ್ಲಾಗಿ ಗಂಟಿಲ್ಲದೆ ಮಿಕ್ಸ್ ಮಾಡಬೇಕು. ತುಂಬ ಸುಲಭವಾಗಿ ಮಾಡ್ಬೋದು. ರುಚಿ ಅಂತೂ ಅದ್ಭುತವಾಗಿರುತ್ತೆ. ಅದೇ ರೀತಿ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಇದನ್ನು ಮಾಡೋದಕ್ಕೆ ನಾರ್ಮಲ್. ಆದರೆ ಈ ಮೆಥಡಲ್ಲಿ ಮಾಡಿದರೆ ಎಲ್ರಿಗೂ ಕೂಡ ಮಾಡಿ ಇದನ್ನು ಸರ್ವ್ ಮಾಡ್ಬೋದು. ಅಷ್ಟು ಸುಲಭವಾಗಿ ಒಂದು ವೆರೈಟಿಯಾಗಿ ನೋಡೋದಕ್ಕೂ ಕೂಡ ಅಷ್ಟೇ ಒಂದು ವೆರೈಟಿಯಾಗಿ ಬರುತ್ತೆ. ನೋಡಿ, ಈ ರೀತಿ ಗಂಟಿಲ್ಲದೆ ಮಿಕ್ಸ್ ಮಾಡಬೇಕು. ಸ್ವಲ್ಪನೂ ಗಂಟೆ ಇರಬಾರ್ದು. ಇದ್ರೆ ನೀವು ನೋಡಿ, ಇದರಲ್ಲಿ ನಾನು 1 ಕಪ್ಪಲ್ಲಿ ಇವಾಗ 1/4 ಕಪ್ಪು ಬಾಕಿ ಆಗಿದೆ, 3/4 ಕಪ್ಪು ನೀರು ತಗೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಸಣ್ಣಕ್ಕೆ ಉದ್ದಕ್ಕೆ ಕಟ್ ಮಾಡಿಬಿಟ್ಟು ಮಧ್ಯದಲ್ಲಿ ಒಂದು ಭಾಗ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ 1 ತಗೊಂಡಿದ್ದೀನಿ, ಅದಕ್ಕೆ 1 ಹಸಿಮೆಣಸಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು. ನೆಕ್ಸ್ಟ್ ನೋಡಿ, ಬೇಯಿಸಿ ಕ್ರಷ್ ಮಾಡಿಟ್ಟಿರುವಂತಹ ಬಟಾಣಿ ಕೂಡ ತಗೊಂಡಿದ್ದೀನಿ. ಅದಕ್ಕೆ 1 ಟೀ ಸ್ಪೂನ್ನಷ್ಟು ಮೆಣಸಿನ ಹುಡಿ, ಖಾರ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. 1/4 ಟೀ ಸ್ಪೂನ್ ಅರಿಶಿನ ಹುಡಿ, ಒಂದು ಅರ್ಧ ಟೀ ಸ್ಪೂನ್ನಷ್ಟು ಗರಂ ಮಸಾಲ. ಇಷ್ಟೇ ಮಸಾಲ ಹಾಕ್ಕೊಂಡ್ಬಿಟ್ಟು ಇದನ್ನು ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈರುಳ್ಳಿ ಎಲ್ಲ ಒಳ್ಳೆ ಸಾಫ್ಟ್ ಆಗಿ ಬರಬೇಕು. ನೋಡಿ, ಸೂಪರ್ ಆಗಿರೋ ಒಂದು ಹೆಲ್ದಿ ಆಗಿರೋ ಒಂದು ಮಸಾಲ ಇಲ್ಲಿ ರೆಡಿ ಆಗಿದೆ. ಇದನ್ನು ಸೈಡಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ನೋಡಿ, ನಾನು ಇಲ್ಲೊಂದು ಪೈಪಿಂಗ್ ಬ್ಯಾಗ್ ತಗೊಂಡಿದ್ದೀನಿ. ಕೇಕ್ ಕ್ರೀಮ್ ಫಿಲ್ ಮಾಡ್ತೀವಲ್ಲ ಅದು. ಇಲ್ಲಾಂದರೆ ನಿಮಗೆ ಏನು ಬೇಡ, ಮನೇಲಿ ಹಾಲಿನ ಪ್ಯಾಕೆಟ್ ಇರುತ್ತಲ್ವ ಅದು ಕೂಡ ಸಾಕು, ಬೇರೆ ಎಕ್ಸ್ಟ್ರಾ ಏನು ಬೇಡ. ಅದರೊಳಗಡೆ ನೋಡಿ, ಈ ರೀತಿ ನಾವು ರೆಡಿ ಮಾಡಿಟ್ಟಿರುವ ಹಿಟ್ಟನ್ನು ತುಂಬಿಸ್ಬೇಕು. ಅದರಲ್ಲಿ ಸ್ವಲ್ಪನೂ ಗಂಟೆ ಇರಬಾರ್ದು, ಇದ್ರೆ ನೀವು ಸೋಸಿ ಉಪಯೋಗಿಸಬೇಕು. ನೋಡಿ, ಎಲ್ಲ ಕೂಡ ಹಾಕ್ಬಿಟ್ಟು ಇದನ್ನು ಕವರ್ ಮಾಡಿಕೊಂಡ್ರೆ ಆಯಿತು. ಫುಲ್ಲಾಗಿ ಕ್ಲೋಸ್ ಮಾಡ್ಕೊಳ್ಳಿ ಈ ರೀತಿ. ಇನ್ನಿದ್ರೆ ಎಂಡಲ್ಲಿ ಒಂದು ಸಣ್ಣ ತೂತು ಮಾಡ್ಕೊಳ್ಳಿ, ಸೂಜಿ ಉಪಯೋಗಿಸ್ಕೊಂಡು ಸಣ್ಣ ತೂತು ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಇಲ್ಲಿ ನಾನು ಕಬ್ಬಿಣದ ಪ್ಯಾನ್ ತಗೊಂಡಿದ್ದೀನಿ. ಆದ ಕಾರಣ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ನೀವು ನಾನ್ ಸ್ಟಿಕ್ಕಲ್ಲಿ ಮಾಡ್ತಿದ್ರೆ ಏನು ಬೇಡ, ನೇರವಾಗಿ ರೆಡಿ ಮಾಡ್ಬೋದು. ನೋಡಿ, ಈ ರೀತಿ ಮಾಡಿಬಿಟ್ಟು ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನಾವು ಹಿಟ್ಟನ್ನು ಈ ರೀತಿ ಮಾಡ್ಕೊಂಡ್ರೆ ಆಯಿತು. ಲೈನ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ಒಂದು ನೆಟ್ ಶೇಪಲ್ಲಿ ಬರುತ್ತೆ ಅದು. ನೋಡಿ, ಈ ರೀತಿ ಫುಲ್ಲಾಗಿ ಕವರ್ ಮಾಡಿಕೊಂಡ್ರೆ ಆಯಿತು. ಸುಲಭವಾಗಿ ಈ ರೀತಿ ಮಾಡ್ಕೊಳ್ಳಿ, ಎಲ್ರಿಗೂ ಇದು ಮಾಡ್ಬೋದು. ಮಕ್ಕಳಿಗೆ ಕೂಡ ಇಷ್ಟಪಟ್ಟು ನೋಡಿ ಈ ರೀತಿ ಮಾಡ್ತಾರೆ. ಈ ರೀತಿ ಜಸ್ಟ್ ಈ ರೀತಿ ಫುಲ್ಲಾಗಿ ಮಾಡಿಕೊಂಡ್ರೆ ಆಯಿತು. ಆದಷ್ಟು ತೆಳು ಇರಲಿ, ಜಾಸ್ತಿ ದಪ್ಪ ಮಾಡೋದು ಬೇಡ. ಲೈಟಾಗಿ ಈ ರೀತಿ ಲೈನ್ ಬರುವ ಥರ ಮಾಡಿಕೊಂಡ್ರೆ ಆಯಿತು. ಆಮೇಲೆ ನಿಧಾನಕ್ಕೆ ಎಬ್ಬಿಸ್ಬಿಟ್ಟು ಮೊದಲು ನೋಡಿ, ಒಂದು ಸೈಡನ್ನು ಮಧ್ಯಭಾಗಕ್ಕೆ ಈ ರೀತಿ ಕವರ್ ಮಾಡ್ಕೊಳ್ಳಿ. ಇದಿವಾಗ ಸಣ್ಣ ಪ್ಯಾನ್ ಅಲ್ವಾ, ಸ್ವಲ್ಪ ದೊಡ್ಡ ಪ್ಯಾನ್ ಆದರೆ ನಿಮಗೆ ಸ್ವಲ್ಪ ಉದ್ದಕ್ಕಿರುವಂತಹ ಶೀಟ್ ರೆಡಿ ಆಗುತ್ತೆ. ನೋಡಿ, ಇನ್ನು ಇದನ್ನು ಈ ರೀತಿ ಶೇಪ್ ಮಾಡಿಬಿಟ್ರೆ ರೆಡಿ ಆಯಿತು. ನೋಡಿ, ಇನ್ನು ಇದನ್ನು ತೆಗಿಬೇಕು. ಇದೇ ರೀತಿ ಎಲ್ಲ ಕೂಡ ರೆಡಿ ಮಾಡ್ಬೋದು. ಅಂದರೆ ನಾವಲ್ಲೊಂದು ಶೀಟ್ ರೆಡಿ ಮಾಡ್ಕೊಂಡಿರೋದು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಒಳ್ಳೆ ನೆಟ್ ಶೇಪಲ್ಲಿ ಸಿಕ್ಕಿದೆ ನಮಗೆ. ನೋಡಿ, ಎಲ್ಲ ಕೂಡ ರೆಡಿ ಆಗಿದೆ ಇವಾಗ. ನೋಡಿ, ಈ ರೀತಿ ಬಂದಿದೆ. ಎಲ್ಲ ಕೂಡ ರೆಡಿ ಮಾಡ್ಕೊಂಡಿದ್ದೀವಿ ನಾವು. ಇನ್ನು ನಾವು ಒಂದೊಂದನ್ನೇ ತಗೊಂಡ್ಬಿಟ್ಟು ನಾನಿಲ್ಲಿ ಸ್ವಲ್ಪ ಮೈದಾದ ಮಿಕ್ಸ್, ಅಂದರೆ ಸ್ಟಿಕ್ ಮಾಡೋದಕ್ಕೋಸ್ಕರ ಮಾತ್ರ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ಅದನ್ನು ಈ ರೀತಿ ಮೊದಲು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಒಂದು ಬದಿಗೆ. ಆಮೇಲೆ ಅದನ್ನು ತಗೊಂಡ್ಬಿಟ್ಟು ನೋಡಿ, ಎರಡನೇದು ಈ ರೀತಿ ಫೋಲ್ಡ್ ಮಾಡಬೇಕು. ಅಲ್ಲಿ ನಿಮ್ಗೆ ಎಲ್ಲೆಲ್ಲ ಬೇಕೋ ಅಲ್ಲೆಲ್ಲ ಸ್ಟಿಕ್ ಮಾಡ್ಕೊಳ್ಳಿ, ಬಿಡುವ ಜಾಗದಲ್ಲೆಲ್ಲ ಸ್ಟಿಕ್ ಮಾಡ್ಕೊಂಡ್ರೆ ಆಯ್ತು. ಇನ್ನು ಇದರ ಒಳಗಡೆ ನಾವು ರೆಡಿ ಮಾಡಿಟ್ಟಿರುವಂತಹ ಮಸಾಲೆ ಹಾಕ್ಕೊಳ್ಳಿ. ನೋಡಿ, ಈ ರೀತಿ ಅದರ ಮಧ್ಯಕ್ಕೆ ನಾನೊಂದು 2 ಪೀಸ್ ಚೀಸ್ ಹಾಕ್ತಾ ಇದ್ದೀನಿ. ಆಪ್ಷನಲ್, ಹಾಕಿದರೆ ಚೆನ್ನಾಗಿರುತ್ತೆ ಅಲ್ವಾ, ಆ ರೀತಿ ಹಾಕ್ಕೊಂಡಿದ್ದೀನಿ. ಇದ್ರೆ ಹಾಕ್ಕೊಳ್ಳಿ. ಅದರ ಮೇಲ್ಗಡೆ ಪುನಃ ಈರುಳ್ಳಿ ಮಸಾಲೆ ಹಾಕ್ಕೊಳ್ಳಿ. ಹಾಕ್ಬಿಟ್ಟು ಪುನಃ ಕವರ್ ಮಾಡಿಕೊಂಡ್ರೆ ಒಂದು ಸೂಪರ್ ಆಗಿರುವ ನೆಟ್ಟೆಡ್ ಸಮೋಸ ರೆಡಿ ಆಗುತ್ತೆ ನಮಗೆ ಇಲ್ಲಿ. ನೋಡಿ,
ಈ ರೀತಿ ಮಾಡ್ಕೊಂಡ್ರೆ ಆಯಿತು. ಫುಲ್ ನಿಮ್ಗೆ ಎಲ್ಲೆಲ್ಲ ಸ್ಟಿಕ್ ಮಾಡಬೇಕು ಅಲ್ಲೆಲ್ಲ ಗಮ್ ಹಾಕೊಂಡ್ಬಿಟ್ಟು ಅಂದರೆ ಮೈದಾದ ಮಿಕ್ಸ್ ಹಾಕೊಂಡ್ಬಿಟ್ಟು ಈ ರೀತಿ ಜಸ್ಟ್ ಸ್ಟಿಕ್ ಮಾಡಿಕೊಂಡ್ರೆ ಸೂಪರ್ ಆಗಿರೋಂತಂದರೆ ಯಾವುದೇ ಶೀಟ್ ಬೇಡ ನೋಡಿ, ಆರಾಮವಾಗಿ ನಮಗೆ ಸಮೋಸ ಶೀಟ್ ಅದು ಮೈದಾ ಏನು ಹಾಕದೆ ಮಾಡಿರುವಂಥದ್ದು. ನೋಡಿ ಈ ರೀತಿ ನಿಮ್ಗೆ ಎಲ್ಲೆಲ್ಲ ಬೇಕೋ ಅಲ್ಲೆಲ್ಲ ಸ್ಟಿಕ್ ಮಾಡಿಕೊಂಡು ಎಲ್ಲ ಕೂಡ ಇದೇ ರೀತಿ ರೆಡಿ ಮಾಡಿಕೊಂಡ್ರೆ ಆಯಿತು. ಸಖತ್ತಾಗಿರುತ್ತೆ. ಇದರ ಫೈನಲ್ ರಿಸಲ್ಟ್ ಅಂತೂ ನೋಡುವಾಗ ನಿಮಗೂ ಖುಷಿ ಆಗ್ಬೋದು, ಯಾಕಂದರೆ ಅಷ್ಟು ಟೇಸ್ಟಿಯಾಗಿರುತ್ತೆ. ತಿನ್ನುವಾಗ ಇನ್ನೂ ತಿನ್ನಬೇಕು ಅಂತ ಅನಿಸುತ್ತೆ ನೋಡಿ. ನೋಡೋದಕ್ಕೂ ಒಂದು ಸ್ವಲ್ಪ ವೆರೈಟಿ ಆಗಿರುತ್ತೆ ನೋಡಿ. ಇದೇ ರೀತಿ ಎಲ್ಲ ರೆಡಿ ಮಾಡ್ಕೊಳ್ಳಿ. ನೋಡಿ ಎಲ್ಲ ಕೂಡ ರೆಡಿ ಆಗಿದೆ ಇವಾಗ. ನೋಡಿ ಯಾವ ರೀತಿ ಬಂದಿದೆ ಅಂತ. ಓಕೆ, ಇನ್ನು ಇದನ್ನು ಫ್ರೈ ಮಾಡಿಕೊಂಡ್ರೆ ಆಯಿತು. ಎಲ್ಲ ಕೂಡ ಫ್ರೈ ಮಾಡೋಣ. ಎಣ್ಣೆ ಬಿಸಿ ಆಗಿದೆ, ಅದರಲ್ಲಿ ಹಾಕೊಂಡ್ಬಿಟ್ಟು ಫ್ರೈ ಮಾಡಿದ್ರೆ ಆಯಿತು. ಒಳ್ಳೆ ಗೋಲ್ಡನ್ ಕಲರ್ ಬರಬೇಕು. ನಾರ್ಮಲ್ ಸಮೋಸ ಯಾವ ಕಲರಲ್ಲಿ ಬರುತ್ತೋ ಅಷ್ಟೇ ಇದು ಕೂಡ ಫ್ರೈ ಆಗಬೇಕು. ನೋಡಿ ಎರಡೆರಡು ಹಾಕ್ತೀನಿ. ನಾನು ಸಣ್ಣ ಕಡಾಯಿ ತಗೊಂಡಿರೋದು, ಆದ ಕಾರಣ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನಾನು ಫ್ರೈ ಮಾಡೋದು. ನೋಡಿ ಈ ರೀತಿ ತಿರುಗಿಸಿ ಹಾಕ್ಕೊಳ್ಳಿ. ಒಂದು ಬದಿ ಫ್ರೈ ಆದಮೇಲೆ ತಿರುಗಿಸಿ ಹಾಕ್ಕೊಳ್ಳಿ. ತಿರುಗಿಸಿ ಹಾಕ್ಕೊಂಡ್ಬಿಟ್ಟು ಎರಡು ಬದಿ ಕೂಡ ಫ್ರೈ ಮಾಡ್ಕೊಳ್ಳಿ. ನೋಡಿ ಇದು ರೆಡಿ ಆಗಿದೆ. ನೋಡಿ ಎಷ್ಟೊಂದು ಸೂಪರ್ ಆಗಿರೋಂಥ ಒಂದು ಸಮೋಸ ರೆಡಿ ಆಗಿದೆ ಅಂತ. ಇನ್ನು ಇದನ್ನು ಎಣ್ಣೆ ಎಲ್ಲ ತೆಗೆದ್ಬಿಟ್ಟು ಒಂದು ಇದು ಟಿಶ್ಯೂ ಪೇಪರಲ್ಲಿ ಹಾಕ್ಕೊಳ್ಳಿ, ಎಕ್ಸ್ಟ್ರಾ ಎಣ್ಣೆ ಎಲ್ಲ ಹೋಗಲಿ ಅಂತ. ನೋಡಿ ಎಲ್ಲ ಕೂಡ ರೆಡಿ ಆಗಿದೆ. ಯಾವ ರೀತಿ ಇದೆ ಅಂತ ನೋಡಿ. ತಿನ್ನುವಾಗಲೇ ಅದೇ ರೀತಿ ಹೊರಗಡೆ ಒಳ್ಳೆ ಕ್ರಿಸ್ಪಿ ಆಗಿರುತ್ತೆ ನೋಡಿ. ಈ ರೀತಿ ಇರುತ್ತೆ ನೋಡಿ, ಹೊರಗಡೆ ಯಾವ ರೀತಿ ಕ್ರಿಸ್ಪಿ ಆಗಿದೆ ಅಂತ. ಒಳಗಡೆ ಮಸಾಲೆ ಅಂತೂ ನಾವು ಸಿಂಪಲ್ ಆಗಿ ಮಾಡಿದ್ರು ಸಖತ್ ರುಚಿ ಕೊಡುತ್ತೆ ಅದು. ನೋಡಿ ಈ ರೀತಿ ಇರುತ್ತೆ. ವಾವ್, ಇಷ್ಟೊಂದು ಕ್ರಿಸ್ಪಿ ಆಗಿದೆ ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ. ಫಸ್ಟ್ ಟೈಮ್ ಚಾನಲ್ ನೋಡೋರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಅದರ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಅದರಲ್ಲಿ ಬರೋ ಆಲ್ ಆಪ್ಷನಿಗೂ ಕ್ಲಿಕ್ ಮಾಡಿ. ಆಮೇಲೆ ಫೇಸ್ಬುಕ್ ಪೇಜಲ್ಲಿ ವಿಡಿಯೋ ನೋಡ್ತಿದ್ದೆ, ದಯವಿಟ್ಟು ಪೇಜ್ ಫಾಲೋ ಮಾಡಿ. ಅದೇ ರೀತಿ ಇನ್ಸ್ಟಾಗ್ರಾಮ್ ಕೂಡ ಫಾಲೋ ಮಾಡಿ. ಓಕೆ, ಇನ್ನೊಂದು ಟೇಸ್ಟಿ ವೆರೈಟಿ ಹೆಲ್ದಿ ರೆಸಿಪಿ ಜೊತೆನೇ ಬರ್ತೀನಿ. ಥ್ಯಾಂಕ್ ಯು.